ಎಲ್ಲರಿಗೂ ನನ್ನ ನಮಸ್ಕಾರ. ನಾವೀಗ ತುಂಬ ಆರೋಗ್ಯಭರಿತವಾದ ಮಕ್ಕಳಿಗೆ ತುಂಬ ಇಷ್ಟವಾಗುವ ಈ ಸಿಹಿ ತಿಂಡಿಯನ್ನು ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಒಂದು ಕಪ್ ರೇಷನ್ ಅಕ್ಕಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಅವಲಕ್ಕಿ ಹಾಕಿ ಇವೆಲ್ಲವನ್ನು ನೀರಿನಲ್ಲಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು 7 ರಿಂದ 8 ಗಂಟೆಗಳ ಕಾಲ ನೆನೆಯಲು ಇಡಿ. ಈ ಹಿಟ್ಟನ್ನು ಹುಳಿ ಬರೆಸುವ ಅವಶ್ಯಕತೆ ಇರುವುದಿಲ್ಲ. ರಾತ್ರಿ ನೆನೆಯಾಕಿ ಬೆಳಿಗ್ಗೆ ತಿಂಡಿಗೆ ಮಾಡಿಕೊಳ್ಳಬಹುದು ಅಥವಾ ಬೆಳಿಗ್ಗೆ ನೆನೆಯಾಕಿ ಸಾಯಂಕಾಲದ ತಿಂಡಿಗೆ ಮಾಡಿಕೊಂಡು ತಿನ್ನಬಹುದು. ತಿನ್ನಲು ಇದು ತುಂಬ ರುಚಿಯಾಗಿ ಇರುತ್ತದೆ. 7 ಗಂಟೆಯ ನಂತರ ಇದನ್ನು 2 ಏಲಕ್ಕಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಹಿಟ್ಟನ್ನು ಒಂದು ಬೌಲಿನಲ್ಲಿ ಹಾಕಿಕೊಳ್ಳಿ. ಇದಕ್ಕೆ ತುರಿದ 1 ಕಪ್ ತೆಂಗಿನಕಾಯಿ, 4 ರಿಂದ 5 ಸ್ಪೂನ್ ಹುರಿದ ಎಳ್ಳು, 1 ಕಪ್ ಬೆಲ್ಲ. ನಿಮಗೆ ಸಿಹಿ ಪ್ರಮಾಣ ಜಾಸ್ತಿ ಬೇಕು ಎನಿಸಿದರೆ ಇನ್ನೂ 1/4 ಕಪ್ ಬೆಲ್ಲವನ್ನು ಸೇರಿಸಿಕೊಳ್ಳಿ. ಸಣ್ಣಗೆ ಹೆಚ್ಚಿದ 1 ಬಾಳೆಹಣ್ಣು. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟವ್ ಮೇಲೆ ತವಾ ಇಟ್ಟು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಚ್ಚಿ ಚಿಕ್ಕದಾಗಿ ದೋಸೆ ರೀತಿ ಹಾಕಿ ನಾವು ಸ್ಕೂಲಿಂದ ಬಂದ ತಕ್ಷಣ ಸಂಜೆ ಟೈಮಲ್ಲಿ ನಮ್ಮ ಅಮ್ಮ ಈ ರೀತಿ ಮಾಡಿಕೊಡುತ್ತಿದ್ದರು. ತಿನ್ನಲು ತುಂಬ ರುಚಿಯಾಗಿ ಇರುತ್ತಿತ್ತು. ಅದರ ಮೇಲೆ ಒಂದೊಂದೇ ಸ್ಪೂನ್ ಎಣ್ಣೆ ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಚಿಮುಕಿಸಿ. ನಂತರ ಇದನ್ನು 2 ಕಡೆಯೂ ಸಹ ನೀಟಾಗಿ ದೋಸೆ ರೀತಿ ಬೇಯಿಸಿಕೊಳ್ಳಿ. ಈ ತಿಂಡಿಯನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಇದರಲ್ಲಿ ಬೆಲ್ಲ ಸೇರಿಸುವುದರಿಂದ ಶುಗರ್ ಪೇಷಂಟ್ಸ್ಗಳು ಸಹ ಇದನ್ನು ತಿನ್ನಬಹುದು. ಇದರಲ್ಲಿ ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡದ ಕಾರಣ ಎಲ್ಲರಿಗೂ ಇದು ಆರೋಗ್ಯವಾಗಿ ಇರುತ್ತೆ. ಈ ಸಿಹಿಯಾದ ತಿಂಡಿಯನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.